ಮತ್ತೆ ವಕೀಲರು ಪೊಲೀಸರ ಮಧ್ಯೆ ಬಿಗ್ ಫೈಟ್ ನಡೆದಿದೆ. ಪೊಲೀಸರ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ ವಕೀಲರು. ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಪಂಚಮಸಾಲಿ ವಕೀಲರು ಸಿಡಿದೆದ್ದಿದ್ದಾರೆ. ಎಡಿಜಿಪಿ ಹಿತೇಂದ್ರ ವಿರುದ್ಧ ವಕೀಲರು ಕೆಂಡಾಮಂಡಲವಾಗಿದ್ದಾರೆ. ಬೆಳಗಾವಿಯಲ್ಲಿ ಎಡಿಜಿಪಿ ಹಿತೇಂದ್ರ ವಿರುದ್ಧ ವಕೀಲರು ಪ್ರತಿಭಟನೆಗಿಳಿದಿದ್ದಾರೆ. ಎಡಿಜಿಪಿ ಹಿತೇಂದ್ರ ವಿರುದ್ಧ ಏಕವಚನದಲ್ಲೇ ವಕೀಲರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಡಿಜಿಪಿ ಹಿತೇಂದ್ರ ಫೈಟ್ ಮಾಡೋದಿದ್ರೆ ಮೈದಾನಕ್ಕೆ ಬಾ. ಎಡಿಜಿಪಿಗೆ ಪಂಚಮಸಾಲಿ ವಕೀಲರು ಬಹಿರಂಗ ಸವಾಲ್ ಹಾಕಿದ್ದಾರೆ. ಹಿತೇಂದ್ರರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಎಡಿಜಿಪಿ ಹಿತೇಂದ್ರ ಮೇಲೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ. ಪಂಚಮಸಾಲಿ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸ್ನವರು. ಪೊಲೀಸರ ನಡೆ, ಎಡಿಜಿಪಿ ನಡೆ ವಿರುದ್ಧ ಪಂಚಮಸಾಲಿ ವಕೀಲರು ಕಿಡಿಕಾರ್ತಾ ಇದ್ದಾರೆ. ಡಿಸಿ ಮೂಲಕ ಗವರ್ನರ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪಂಚಮಸಾಲಿ ವಕೀಲರು. ಮತ್ತೆ ವಕೀಲರು ಪೊಲೀಸರ ಮಧ್ಯೆ ಬಿಗ್ ಫೈಟ್ ನಡೀತಾ ಇರೋದು. ಆಗಾಗ ಇದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಈಗ ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟ ನಡೀತಾ ಇತ್ತು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ. ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿಬಿಡ್ತಾರೆ. ಕೆಲವೊಂದಿಷ್ಟು ಜನರಿಗೆ ರಕ್ತವೂ ಕೂಡ ಬರುತ್ತೆ, ರಕ್ತ ಚೆಲ್ಲುತ್ತೆ. ಆ ರೀತಿಯಾಗಿ ಹೊಡಿತಾರೆ ಅಲ್ಲಿನ ಪ್ರತಿಭಟನಾಕಾರರನ್ನ. ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ವಕೀಲರ ಮೇಲೆಯೂ ಕೂಡ ಪೊಲೀಸ್ನವರು ಹಲ್ಲೆ ಮಾಡ್ತಾರೆ. ಇದರ ನಡುವೆ ಈಗ ಆಕ್ರೋಶ ಭುಗಿಲೆದ್ದಿದೆ ಪೊಲೀಸರ ಮೇಲೆ ವಕೀಲರಿಂದ. ಪೊಲೀಸರ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ ವಕೀಲರು. ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಪಂಚಮಸಾಲಿ ವಕೀಲರು ಸಿಡಿದಿದ್ದಾರೆ. ಎಡಿಜಿಪಿ ಹಿತೇಂದ್ರ ವಿರುದ್ಧ ವಕೀಲರು ಕೆಂಡಾಮಂಡಲರಾಗಿದ್ದಾರೆ. ಬೆಳಗಾವಿಯಲ್ಲಿ ಎಡಿಜಿಪಿ ಹಿತೇಂದ್ರ ವಿರುದ್ಧ ವಕೀಲರು ಈಗ ಪ್ರತಿಭಟನೆ ನಡೆಸ್ತಾ ಇರುವುದು. ಎಡಿಜಿಪಿ ಹಿತೇಂದ್ರ ವಿರುದ್ಧ ಏಕವಚನದಲ್ಲಿ ವಕೀಲರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಡಿಜಿಪಿ ಹಿತೇಂದ್ರ ಫೈಟ್ ಮಾಡೋದಿದ್ರೆ ಮೈದಾನಕ್ಕೆ ಬಾ. ಈ ರೀತಿಯಾಗಿ ಪಂಚಮಸಾಲಿ ವಕೀಲರು ಬಹಿರಂಗ ಸವಾಲ್ ಹಾಕಿದ್ದಾರೆ. ಹಿತೇಂದ್ರರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ. ಎಡಿಜಿಪಿ ಹಿತೇಂದ್ರ ಮೇಲೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಲಾಗಿದೆ. ಪಂಚಮಸಾಲಿ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಮಾಡಿರ್ತಾರೆ ಪೊಲೀಸ್ನವರು. ಪೊಲೀಸರ ನಡೆ, ಎಡಿಜಿಪಿ ನಡೆ ವಿರುದ್ಧ ಈಗ ಪಂಚಮಸಾಲಿ ವಕೀಲರು ಕಿಡಿಕಾರ್ತಾ ಇದ್ದಾರೆ. ಇನ್ನೊಂದು ಕಡೆ ಹೋರಾಟಗಾರರು ಕೂಡ, ಪಂಚಮಸಾಲಿ ಸಮುದಾಯದ ಜನ ಏನು ಹೋರಾಟ ಮಾಡ್ತಾ ಇದ್ರಲ್ಲ, ಈಗಾಗಲೇ ಹುಬ್ಬಳ್ಳಿ ಆಗಿರ್ಬಹುದು, ಕಿತ್ತೂರು ಆಗಿರ್ಬಹುದು, ಧಾರವಾಡದಲ್ಲಾಗಿರ್ಬಹುದು, ಬೆಳಗಾವಿಯಲ್ಲಿ ಎಲ್ಲಾ ಕಡೆಯೂ ಕೂಡ ಈಗ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ನಡುವೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದರ ಬೆನ್ನಲ್ಲೇ ಈಗ ವಕೀಲರು ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ಡಿಸಿ ಮೂಲಕ ಗವರ್ನರ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪಂಚಮಸಾಲಿ ವಕೀಲರು. ಈ ಎಡಿಜಿಪಿ ಅವರನ್ನ ಬೇರೆ ಕಡೆಗೆ ಎತ್ತಂಗಡಿ ಮಾಡಬೇಕು, ವರ್ಗಾವಣೆ ಮಾಡಬೇಕು, ಇಲ್ಲಿರೋ ಹಂಗಿಲ್ಲ ಅಂತ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಆಗ್ರಹಿಸಿದ್ದಾರೆ.